ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಸೊ ನಾವು ಇವತ್ತು ಬಂದಿದ್ದು ನೋಡ್ರಿ ಬೆಳಗಾವಿಗೆ ಬರಗೊಡ್ದ ಅಂದ್ರೆ ಮಳಿನ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ. ಅದು ಎಂಥ ಮಳೆ ಅಂತಂದ್ರೆ ಆನಿಕಲ್ಲಿನ ಮಳೆ ನೋಡ್ರಿ. ಎಷ್ಟು ಒಂದು ಬೆಳಗಾವಿ ನಗರದಾಗ ಭಾರಿ ಮಳೆ ಆಗೈತೆ ನೋಡ್ರಿ ಇವತ್ತು. ಭಾರಿ ಮಳೆ ಸುರಿದ ಪರಿಣಾಮವಾಗಿ ರಸ್ತೆಗೆ ನೀರು ತುಂಬೈತ್ರಿ. ವಾಹನ ಸಂಚಾರಕ್ಕೆ ಭಾಳ ಕೂಡ ತೊಂದರೆ ಆಗಿತ್ತು ಅಂತ ಹೇಳ್ಬೋದು. ಈ ವಿಡಿಯೋದಾಗ ನೀವೇನು ನೋಡತ್ತಿರಲ್ಲ, ಬೆಳಗಾವಿದಾಗ ಹೆವಿ ರೈನ್ ಲೈವ್ ದೃಶ್ಯ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಈ ಮಳೆಯ ಪರಿಣಾಮ ಟ್ರಾಫಿಕ್ ಸಮಸ್ಯೆ ಕೂಡ ಆಗಿತ್ತು. ಆಮೇಲೆ ಜನರಿಗೆ ದಿನನಿತ್ಯ ಜೀವನದ ಮೇಲೆ ಭಾಳ ಒಂದು ಪರಿಣಾಮ ಬೀರೈತಿ ಇವತ್ತು. ಸೊ ಆನಿಕಲ್ಲಿನ ಮಳೆ ಭಾಳಷ್ಟು ನೋಡ್ಬೋದು. ಮನೆ ಮೇಲೆ ಆಗಿರ್ಬೋದು, ಗಾಡಿ ಮೇಲೆ ಆಗಿರ್ಬೋದು, ದೊಡ್ಡ ದೊಡ್ಡ ಆನಿಕಲ್ಲುಗಳ ಕೂಡ ಇಲ್ಲಿ ಬಿದ್ದಾವೆ. ಇದು ಏನು ಚೆನ್ನಮ್ಮ ಸರ್ಕಲ್ದಾಗ ನೋಡ್ಬೋದು. ಇಲ್ಲೇ ಎಲ್ಲರೂ ಹೋಗೋರು ಬರೋರಿಗೆ ಇದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಓಡಾಡುವಂಥ ಗಾಡಿಗಳು, ಇಲ್ಲಾಂದ್ರೆ ಎಲ್ಲ ಗಾಡಿಗಳು ಯಾವ ಓಡಾಡತ್ತಿರ್ಕಿಲ್ಲ. ಸೊ ಭಾರಿ ಒಂದು ಮಳೆ ಇಲ್ಲೇ ಇವತ್ತು ನಮ್ಮ ಬೆಳಗಾವಿಗೆ ಆಗೈತೆ ನೋಡ್ರಿ. ಇವತ್ತು ಮಂಗಳವಾರ ದಿನ. ಸೊ ಇಲ್ಲಿ ನೋಡ್ಬೋದು ನೀವು ಚೆನ್ನಮ್ಮ ಸರ್ಕಲ್ ಒಳಗಿಂದ ಲೈವ್ ದೃಶ್ಯನ ನೋಡ್ಬೋದು. ಸೊ ಇವತ್ತು ಮಳೆಯ ಕಾರಣದಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ನೀರಿಂದ ತುಂಬಿಕೊಂಡಿದ್ದು ನೋಡ್ರಿ. ವಾಹನ ಸಂಚಾರಕ್ಕೆ ಭಾರಿ ತೊಂದರೆ ಆಗಿದೆ ಅಂತ ಕೂಡ ನಾವು ಹೇಳಬಹುದು. ನಿಮಗಿಲ್ಲಿ ಹವಾಮಾನ ಇಲಾಖೆ ಇನ್ನೂ ಈ ಕೆಲವು ದಿನಗಳಲ್ಲಿ ಮಳೆ ಏನಪ್ಪ ಅಂತಂದ್ರೆ ಮುಂದುವರಿಯುವ ಸಾಧ್ಯತೆ ಐತೆ ಅಂತ ಕೂಡ ಹವಾಮಾನ ವರದಿಯವರು ಕೂಡ ಸೂಚನೆಯನ್ನು ಹೇಳಿದ್ದಾರೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಮಳೆ ಒಂದು ಸ್ವಲ್ಪ ಭಾರಿ ಪ್ರಮಾಣದ ಮಳೆ ಐತೆ ಅಂತೇಳಿ ಒಂದು ಸ್ವಲ್ಪ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆಯವರು ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇಲ್ಲಿ ಮಳೆ ಆಗತೈತೆ ಅಂದ್ರೆ ನಾವಿಲ್ಲಿ ಏನಪ್ಪ ಅಂತಂದ್ರೆ ಕರಿಯರ ಮೇಳನ ಮಾಡಲಿಕ್ಕೆ ಜಿಲ್ಲಾ ಮಟ್ಟದ್ದು ಟೆಂಟ್ಗಳನ್ನ ಹಾಕಿದ್ವಿ. ಆ ಟೆಂಟ್ಗಳು ಕಂಪ್ಲೀಟ್ಲಿ ನೋಡ್ಬೋದು. ಇಲ್ಲಿ ಮಧ್ಯಾಹ್ನ ಮೇಲೆ ಆದಮೇಲೆ ಎಲ್ಲ ಹೋದಿದ್ದು ನೋಡ್ರಿ ಯಾವ ಥರ ಇಲ್ಲಿ. ಸೊ ಕೆಳಗೆ ಹಾಕಿದ್ದು ಫ್ಲೋರಿಂಗ್ ಮ್ಯಾಟ್ಸ್ ಆಗಿರ್ಬೋದು, ಟೇಬಲ್ಸು, ಆಮೇಲೆ ಇವು ಸ್ಟಾಲ್ಗಳಲ್ಲಿ ಹಾಕಿದ್ವಲ್ಲ ಅದರೊಳಗಿನೂ ಎಲ್ಲ ನಾವು ತಕ್ಕೋಬೇಕನ್ನು ಕೂಡ ಅಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ರಿ. ಇಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಯಾರು ದಯವಿಟ್ಟು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರಿ, ಸೊ ಮೊದಲು ಬಂದಿರಿ ಅವರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ, ಮತ್ತು ನಮ್ಮ ಟೆಕ್ ಗುರುಜಿ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.